ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಗೊಂಬೆ ಮನೆ ಅಂತ ಒಂದು ಹ್ಯಾಂಡಿಕ್ರಾಫ್ಟ್ ಸ್ಟೋರ್ ಮಾಡಿದ್ದಾರೆ. ಅಂದರೆ ಒಂದು ಸೋಷಿಯಲ್ ಕಾಸ್ಗೋಸ್ಕರ ಕೈಲಾಗದಿರೋ ಮಕ್ಕಳಿಗೆ ಒಂದು ದತ್ತು ತಗೊಂಡು ಅವ್ರಿಗೆ ಒಂದು ಫ್ಯೂಚರ್ನ ರೂಪಿಸ್ಕೊಡುವಂಥ ಒಂದು ಗೊಂಬೆ ಮನೆ. ಅಂದರೆ ಗೊಂಬೆ ಮನೆ ಅಂದರೆ ಅರ್ಥ ಗೊತ್ತಾಗುತ್ತೆ. ಗೊಂಬೆ ಮನೆ ಅಂದರೆ ಡಾಲ್ಸ್ ಹೌಸ್ ಅಂತ. ಸೊ ಮಕ್ಕಳನ್ನ ನಾವು ಡಾಲ್ಗೆ ಹೋಲಿಸ್ತೀವಿ. ಸೊ ಆ ಥರ ಒಂದು ಬೇಸ್ ಆಗಿರೋ ಒಂದು ಮನೆ. ಆಲ್ರೆಡಿ 11 years ಆಗಿತ್ತು. ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಚೆನ್ನಾಗಿ ಬೆಳೆತು ಒಂದು ದೊಡ್ಡದಾಗಿ ಇವಾಗ ಸೆಕೆಂಡ್ ಆ್ಯನಿವರ್ಸರಿನ ಪೂರೈಸಿ ಮುನ್ನುಗ್ತಾ ಇದೆ. ಸೊ ಗೊಂಬೆ ಮನೆಗೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಇದು ಐ ಥಿಂಕ್ ಶಿವರಾಜ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಂತ KR ಪುರಂ ಅವರ ಗ್ರೂಪು ಸೇರಿ ಒಂದು ಪ್ರತಿಯೊಂದು ಇದಕ್ಕೂ ಅವರು ಒಂದು ಕೈ ಜೋಡಿಸಿ ಅವ್ರಿಗೆ ಒಂದು ಗೊಂಬೆ ಮನೆಗೆ ಒಂದು ಮೆರುಗು ತರ್ತಾ ಇದ್ದಾರೆ. ಸೊ ಭಾಳ ಖುಷಿಯಾದ ವಿಷಯ. ಈ ರೀತಿ ಒಂದು ಒಳ್ಳೆ ಕಾಸ್ ಮಾಡೋದು ನಮಗೆ ಒಂದು ನಮ್ಮ ಒಂದು ಅಭಿಮಾನಿ ಅನ್ನೋಕ್ಕೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಪ್ರತಿ ಸತಿನೂ ಹೇಳ್ತಾ ಇದ್ದೆ ಥರ ನನ್ನ ಅಭಿಮಾನಿ ಇಲ್ಲ, ನಾನು ಅವರ ಅಭಿಮಾನಿ ಅಂತ. ಸೊ ಇಂಥ ಒಂದು ವರ್ಕ್ ಇರಬೇಕಾದ್ರೆ ಐ ಥಿಂಕ್ ಬೊಂಬೆ ಮನೆಗೆ ಸಾಕಷ್ಟು ಒಂದು ಒಳ್ಳೆಯದಾಗಲಿ, ಅದೇ ಅವ್ರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಆಲ್ ದಿ ಬೆಸ್ಟ್ ಬೊಂಬೆ ಮನೆ.
ಇದನ್ನು ಕಂಪ್ಲೀಟ್ ಬ್ರಾಸೆ 46.5 kgs ಬ್ರಾಸು, ಬಟ್ ನೋಡೋದಕ್ಕೆ ಇದು ಸ್ಟೋನ್ ಕಾರ್ವಿಂಗ್ ಥರ ಇದೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಅವರ್ ಸ್ಟೋರ್ ಗೊಂಬೆ ಮನೆ ಫ್ರಮ್ HSR. ಒರಿಸ್ಸಾದು ರೂರಲ್ ಆರ್ಟ್ ಬಗ್ಗೆ ಮಾತಾಡೋಣ. ಯಾಕಂದರೆ ಎಲ್ಲರಿಗೂ ಒಂದೊಂದು ಸ್ಟೇಟ್ ಆ್ಯಸ್ ಇಟ್ಸ್ ಓನ್ ಆರ್ಟ್. ಮೈಸೂರು ಬಂದು 3 ಫೇಮಸ್. ಮೈಸೂರು ಗೋಲ್ಡ್ ವರ್ಕ್ ಟ್ಯಾಂಜೂರ್ ಥರನೇ ಮಾಡ್ತಾರೆ, ಅದೊಂದು. ಮೈಸೂರು ಇನ್ಲೇ ವರ್ಕು ವಿಚ್ ಈಸ್ ಎ ಕಾಂಬಿನೇಷನ್, ಇಟ್ಸ್ ನಾಟ್ ಎ ಪೇಂಟಿಂಗ್, ಎಲ್ಲ ಅದು ಕಲರ್ಫುಲ್ ವುಡ್ ಯೂಸ್ ಮಾಡಿ ಇನ್ಲೇ ವರ್ಕ್ ಮಾಡೋದಕ್ಕೆ ಮೈಸೂರು ಇನ್ಲೇ ವರ್ಕ್ ಅಂತಾರೆ. ಅದು ಬಿಟ್ಟರೆ ಅದೇ ಥರ ಡಿಫ್ರೆಂಟ್ ಸ್ಟೇಟ್ಸ್ಗೆ ಡಿಫ್ರೆಂಟ್ ವರ್ಕ್ ಇರೋದು. ಇದು ಬಂದು ಒರಿಸ್ಸಾದು ಪಟ್ಟಚಿತ್ರಂ ಅಂತಾರೆ. ಇದು ಎಕ್ಸ್ಕ್ಲೂಸಿವ್ ವರ್ಕು. ಒಂದು ರೂರಲ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡ್ತಾರೆ. ನಾನು ಆರ್ಟಿಸ್ಟ್ ಆಗಿರೋದಕ್ಕೆ ಅವ್ರಿಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀನಿ ಎವ್ರಿ ದೆನ್ ಆ್ಯಂಡ್ ದೇರ್. ಇದು ಬಂದು ಎವ್ರಿಥಿಂಗ್ ಈಸ್ ಮೇಡ್ ಬೈ ಇನ್ ಹೋಮ್, ಅಂದರೆ ಮನೆಯಿಂದ ಮಾಡಿರೋ ಕಲರ್ಸು. ಹಳದಿ ಆಗಿರ್ಬೋದು, ಕಾಫಿ ಪೌಡ್ರಿಂದ ಯೂಸ್ ಮಾಡಿರ್ಬೋದು, ಮತ್ತು ಪೇಪರನ್ನು ಅಷ್ಟೇ ಮನೆಯಿಂದ ಮಾಡಿರೋದು. ನಥಿಂಗ್ ವಿಲ್ ಬಿ ಬಾಟ್ ಫ್ರಮ್ ಔಟ್ಸೈಡ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಮೇಡ್. ಸೊ ಇದನ್ನು ಪಟ್ಟಚಿತ್ರಂ ಅಂತಾರೆ. ಒರಿಸ್ಸಾ ಒನ್ ಆಫ್ ದಿ ಫೇಮಸ್ ಆರ್ಟ್. ಸೊ 2 months ತೊಗೊತಾರೆ, 1.5 months ತೊಗೊತಾರೆ ಇದು ಒಂದು ವರ್ಕ್ ಮಾಡೋದಕ್ಕೆ. ಯಾಕಂದರೆ ಅಷ್ಟು ಮೈನ್ಯೂಟಾಗಿರ್ತೈತೆ. ವೆರಿ ಮೈನ್ಯೂಟ್ ಪೆನ್ಸು, ಬ್ರಷಸ್ಸು ಆ ಥರ ಇರ್ತಾರೆ, ಎಲ್ಲ ನ್ಯಾಚುರಲ್ ಕಲರ್ಸ್. ಇದು ರಸ್ಟಿಕ್ ಕಾಫಿ ಟೇಬಲ್ಲು ಎಕ್ಸ್ಕ್ಲೂಸಿವ್ ನಮ್ಮ ಸ್ಟೋರಿಂದ ಇದು ಕಸ್ಟಮೈಸ್ ಮಾಡಿ ಕಸ್ಟಮರ್ಸ್ ಕೊಟ್ಟಿರೋದು. ಇದ್ರ ಸ್ಪೆಷಾಲಿಟಿ ಏನಂದರೆ ಇದು ಟೀಕ್ ವುಡ್ಡು ಮತ್ತು ಮ್ಯಾಂಗೋ ವುಡ್ಡು, ಸೀಸಮ್ ವುಡ್ ಯೂಸ್ ಮಾಡಿ ಚಿಕ್ಕ ಪೀಸಸ್ನ ಇನ್ಲೇ ವರ್ಕ್ ಟೈಪ್ ಮಾಡಿರೋದು. ಇಫ್ ಯು ಸಿ ದಿಸ್, ಇದು ಕಿಡ್ಸ್ಗೆ ಆರ್ಗನೈಸರ್ ಆಗುತ್ತೆ. 4 ಕಡೆ 4 ಡ್ರಾಯರ್ಸ್ ಇದೆ. ಸೊ ಇವಾಗ ಇದು ನೋಡಿದ್ರೆ ಎಲ್ಲ ಓಲ್ಡ್ ಅಟೈರ್ ಇದೆಲ್ಲ. ಅಂದರೆ ಇವಾಗ ಏನಾಗುತ್ತೆ ಅಂದರೆ at present conditions, so people are going back to old articles. They wanted to go for the old furnitures and everything. ಸೊ ಇದು ಅವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ಸೋಫಾಸ್ಗಾಗಲಿ ಇಲ್ಲ ಎಲ್ಲ ಥರ ಟ್ರೆಡಿಷ್ನಲ್ ಆಗಲಿ ಇಲ್ಲ ಅಂದರೆ ರಸ್ಟಿಕ್ ಫರ್ನಿಚರ್ಸ್ ಆಗಲಿ ಇದು ಸೂಟ್ ಆಗುತ್ತೆ. ಈ ಕಾಫಿ ಟೇಬಲು ದಿಸ್ ಕ್ಯಾನ್ ಬಿ ಯೂಸ್ ಎಸ್ ಕಾಫಿ ಟೇಬಲ್ ಆರ್ ಕಿಡ್ಸ್ ಟಾಯ್ ಸ್ಟೋರೇಜ್. ಇವಾಗ ಬಂದರೆ ಈ ಫರ್ನಿಚರು ನಾವು ಒನ್ ಆಫ್ ದೀಸ್ ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ಗೆ ಮಾಡಿರೋದು ಇದು ಫರ್ನಿಚರ್. ಇದು ಬಂದು ಮ್ಯಾಂಗೋ ವುಡ್ಡಲ್ಲಿ ಯೂಶ್ವಲಾಗಿ ಎಲ್ಲ MDF ಅಲ್ಲಿ ಕಾರ್ವಿಂಗ್ ಮಾಡಿರ್ತಾರೆ. ಸೊ ವಿ ಹ್ಯಾವ್ ಡನ್ ಥ್ರೂ ಮ್ಯಾಂಗೋ ವುಡ್. ಇನ್ನು ಇದು ಕಂಪ್ಲೀಟ್ ಹ್ಯಾಂಡ್ ಕಾರ್ವ್ಡ್, ನಾಟ್ ಮಿಷಿನ್ ಕಾರ್ವ್ಡ್. ಇಟ್ಸ್ ಕಂಪ್ಲೀಟ್ ಹ್ಯಾಂಡ್ ಕಾರ್ವ್ಡ್ ಫರ್ನಿಚರ್. ಇದು ಕಿಂಗ್ ಸೈಜ್ ಕಾಟ್ ಇದು. ಸೊ ಕಂಪ್ಲೀಟ್ ಕಸ್ಟಮರ್ಗೆ ಏನು ಬೇಕೋ ಅದೇ ಥರ ವಿ ವಿಲ್ ಮೇಕ್ ಇಟ್ ಅಪ್. ಇದು ತುಂಬ ಎಕ್ಸ್ಕ್ಲೂಸಿವ್ ಡೈನಿಂಗ್ ಟೇಬಲ್ಸು. ಏನು ಇದ್ರ ಸ್ಪೆಷಾಲಿಟಿ ಅಂದರೆ ಇದು ಯೂಶ್ವಲಾಗಿ ಸ್ಟಿಕ್ಕರ್ಸ್ ಮಾಡ್ತಾರೆ. ನಾವಾದರೆ ಮೊಸೈಕ್ ಟೈಲ್ಸು. ಇದು ಜೋಧ್ಪುರ್ ಸ್ಟೈಲಲ್ಲಿ ಮಾಡಿರೋದು ಟ್ರೆಡಿಷ್ನಲ್ ಡೈನಿಂಗ್ ಟೇಬಲ್ಲು. ಬ್ರಾಸ್ ಶೀಟ್ಸ್ ಇದೆ, ಅದರಲ್ಲಿ ಇದು ಮೊಸೈಕ್ ಟೈಲ್ಸ್ ಇದೆ. ಸೊ ಸ್ಪೆಷಾಲಿಟಿ ಆಫ್ ಈ ಡೈನಿಂಗ್ ಟೇಬಲ್ ಈಸ್ ವೆನ್ ಯು ಆರ್ ಸಿಟಿಂಗ್ ಆನ್ ದಟ್ ಯು ಫೀಲ್ ದಟ್ ಓಕೆ ಇಟ್ಸ್ ಯು ಆರ್ ಹ್ಯಾವಿಂಗ್ ಆನ್ ಡಿಫ್ರೆಂಟ್ ಪ್ಲೇಸ್. ಟೋಟಲಿ ಇದು ಟ್ರೆಡಿಷ್ನಲ್ ಡೈನಿಂಗ್ ಟೇಬಲ್ಸ್ ನಾವು ಮಾಡೋದು. ಟೀಕ್ ವುಡ್ಡಲ್ಲಿ ಬರ್ತೈತೆ, ಸೀಸಮ್ ವುಡ್ಡಲ್ಲಿ ಬರ್ತೈತೆ, ಮ್ಯಾಂಗೋ ವುಡ್ಡಲ್ಲಿ ಕಸ್ಟಮೈಸ್ಡ್ ಹೋದರೆ ಕಸ್ಟಮೈಸ್ ಮಾಡ್ಕೊಡ್ತೀರಿ ಕಾಸ್ಟ್ ಸೇವಿಂಗ್ ಮೇಲೆ. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ದಿ ಕಸ್ಟಮರ್ ನೀಡ್ ದಿ ಪ್ರಾಡಕ್ಟ್ ಆ್ಯಂಡ್ ಟೈಪು ಮತ್ತು ಸೈಜು. ಇದರಲ್ಲಿ ತುಂಬ ವೇರಿಯಂಟ್ಸ್ ಕೊಡ್ತೀರಿ. ಈವನ್ 4 ಸೀಟರಲ್ಲಿ 2 ಥರ ವೇರಿಯಂಟ್ ಕೊಡ್ತೀರಿ, 6 ಸೀಟರಲ್ಲಿ 2 ಥರ ವೇರಿಯಂಟ್ ಕೊಡ್ತೀರಿ. ಈವನ್ 6 ಸೀಟರಲ್ಲಿ ಇನ್ನೊಂದು ಆಪ್ಷನ್ ಬಂದು ಬೆಂಚ್ ಆಪ್ಷನನ್ನು ಕೊಡ್ತೀರಿ. ಸೊ ಅಗೇನ್ ಎವ್ರಿಥಿಂಗ್ ಗೋಸ್ ಆನ್ ಟ್ರೆಡಿಷ್ನಲ್. ಇದರಲ್ಲೆಲ್ಲ ತುಂಬ ಡಿಫ್ರೆಂಟ್ ಆರ್ಟಿಕಲ್ಸ್ ಯೂಸ್ ಮಾಡ್ತೀರಿ, ಬ್ರಾಶ್ ಶೀಟ್ಸ್ ಯೂಸ್ ಮಾಡ್ತೀರಿ. ತುಂಬ ವೆರೈಟಿ ಆಫ್ ಟೇಬಲ್ಸ್ ಇದೆ ನಮ್ಮ ಹತ್ರ. ಅಷ್ಟೇ. ಸೊ ಇಫ್ ಕಸ್ಟಮರ್ ವಾಂಟೆಡ್ ಸಮಥಿಂಗ್ ಇದಾಕಲೇಬೇಕು, ಕುಷನ್ಸ್ ಹಾಕ್ಬೇಕಂದ್ರೆ ಕುಷನ್ನು ಹಾಕ್ಕೊಡ್ತೀರಿ. ಇಲ್ಲ ನಾವು ವುಡನ್ ಬೇಸ್ ಸಜೆಸ್ಟ್ ಮಾಡ್ತೀರಿ. ಏನಂತ ವುಡನ್ ಬೇಸ್ ಅಂದರೆ ಯೂಶ್ವಲಿ ಇಫ್ ಯು ಸಿ ದಿ ಹೀಟ್ ಎಕ್ಸ್ಟ್ರಾಕ್ಷನ್, ವುಡ್ ಎಷ್ಟು ನಾವು ಟಚ್ ಮಾಡ್ತೀರಿ, ಕೂತ್ಕೊಂಡು ಎದ್ದೇಳ್ತೀರೋ, ಸೊ ಎಕ್ಸೆಸ್ ಆಫ್ ಹೀಟ್ ಎಲ್ಲ ಹೋಗುತ್ತೆ. ಸೊ ದಟ್ಸ್ ಒನ್ ಆಫ್ ದಿ ಗುಡ್ ಥಿಂಗ್ ಅಬೌಟ್ ವುಡ್. ಆದರೆ ಹಿಂದೆನೂ ಅಷ್ಟೇ ಎಕ್ಸ್ಕ್ಲೂಸಿವ್ ಆಗಿ ಕಾರ್ವಿಂಗ್ಸ್ ಇರ್ತೈತೆ. ಹಿಂದೆಗಡೆ ಬಂದು ಬ್ರಾಸ್ ಇನ್ಲೇ ವರ್ಕ್ ಮಾಡಿರ್ತೀರಿ. ಇದೆಲ್ಲ ರಿಯಲ್ ಆ್ಯಂಟಿಕ್ ಕನ್ಸೋಲ್ಸು. ವಿ ಆರ್ ಟ್ರೈಂಗ್ ಟು ಸರ್ಚ್ ಆ್ಯಂಡ್ ಗೆಟ್ ದಿ ಸೇಮ್ ಪ್ರಾಡಕ್ಟ್ಸ್ ಟು ಕಸ್ಟಮರ್. ಇಲ್ಲಿ ಈಗ ನೋಡಿದ್ರೆ ಇದು ಶೇಪೆಲ್ಲ ಇನ್ಕಂಪ್ಲೀಟ್ ಆಗಿದೆ. ದಿಸ್ ಅ ಟೀಕ್ ವುಡ್, ಬಟ್ ಶೇಪೆಲ್ಲ ಇನ್ಕಂಪ್ಲೀಟ್ ಇದೆ. ಅಂದರೆ ತುಂಬ ಯೂಸೇಜ್ ಆಗಿದೆ. ಇದು ಮೋರ್ ದೆನ್ 50 years to 60 years ಯೂಸೇಜ್ ಆಗಿದೆ. ಅದಕ್ಕೆ ಅಂಕುಡೊಂಕ್ ಥರ ಇದೆ. ಅಂದರೆ ಫ್ಲ್ಯಾಟ್ ಇಲ್ಲ. ಇವಾಗೆಲ್ಲ ಫರ್ನಿಚರ್ಸ್, ನಾರ್ಮಲ್ ಫರ್ನಿಚರ್ಸ್ ಇರೋ ಥರ ಹೊಸ ಫರ್ನಿಚರ್ ಟೈಪ್. ಬಟ್ ವುಡ್ ಟರ್ಮೈಟ್ಸ್ ಏನು ಕ್ಯಾಚ್ ಆಗಲ್ಲ, ಯಾಕಂದರೆ ಇಟ್ಸ್ ಎ ವೆರಿ ಓಲ್ಡ್ ಯೂಸ್ಡ್ ವುಡ್. ಇದೊಂದು ರಸ್ಟಿಕ್ ಫರ್ನಿಚರು, ಆ್ಯಂಟಿಕ್ ಫರ್ನಿಚರ್ ಅಂತ ಹೇಳ್ಬೋದು. ಓಕೆ,
ನೋಡ್ರಿ ಇದೆಲ್ಲ ಟೀಕುಡ್ ಇದು. ಸೊ ಇದೊಂದು ಫರ್ನಿಚರ್ ಸಿಮಿಲರ್ ಟು ಇಸ್ ಚೆಸ್ಟ್ ಆಫ್ ಡ್ರಾಯರ್ಸ್ ಇದೂ ಸೇಮ್. ಇವೆರಡು ಓಲ್ಡ್ ಫರ್ನಿಚರ್ಸೇ. ಇಫ್ ಯು ಸಿ ದಿಸ್ ಲೈಕ್ ಇಟ್ ಲುಕ್ಸ್ ಲೈಕ್ ಎ ವಿಕ್ಟೋರಿಯನ್ ಸ್ಟೈಲ್, ವೆರಿ ಓಲ್ಡ್ ವಿಕ್ಟೋರಿಯನ್ ಸ್ಟೈಲ್. ಕಸ್ಟಮರ್ ಬಂದ್ಬಿಟ್ಟು ಇದು ಆರ್ಗನೈಸರ್ಸ್ ಆಗು ಯೂಸ್ ಮಾಡ್ಬೋದು ಕನ್ಸೋಲು, ಇಲ್ಲಾಂದರೆ ಐಡಲ್ ಇಟ್ಟು ಡೆಕೋರೇಟಿವ್ ಕನ್ಸೋಲ್ ಆಗು ಯೂಸ್ ಮಾಡ್ಬೋದು. ಇವಾಗ ನೋಡಿದ್ರೆ ಇದರಲ್ಲೂ ಟೀಕುಡ್ಡು ಮತ್ತು ಹಳೆ ಕಾಲದ್ದು ವುಡ್ ಯೂಸ್ ಮಾಡಿರೋದು. ಸೊ ಡ್ಯೂರಬಿಲಿಟಿ ವಿಲ್ ಬಿ ಮೋರ್ ಕಂಪೇರ್ ಟು ಯುವರ್ MDF, ನ್ಯೂ ವುಡ್ಡು, ಜಂಗಲ್ ವುಡ್, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಡ್ಯೂರಬಿಲಿಟಿ ಜಾಸ್ತಿ ಇರ್ತೈತೆ. ಪ್ಲಸ್ ನಾವು ಮಾತ್ರ ತೊಗೊಂಡದ್ದು ಇಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮ್ಗೊಂದು ಸರ್ವಿಸ್ ಆಪ್ಷನ್ನು ಕೊಡ್ತೀರಿ. ಸೊ ಇಫ್ ಯು ಕಾಲ್ ಎನಿ ಟೈಮ್ ವಿಲ್ ಕಮ್ ಆ್ಯಂಡ್ ಡೂ ದಿ ಸರ್ವಿಸ್ ಆಸ್ ವೆಲ್ ಇನ್ ಎ ಇಯರ್. ಸೊ ದಟ್ಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್. ಆ್ಯಂಡ್ ಇದು ಬಂದು ತುಂಬ ಎಕ್ಸ್ಕ್ಲೂಸಿವ್ ಆ್ಯಂಡ್ ಐಫೈ ರೋಸ್ವುಡ್ ಕಾಟು. ಅಂದರೆ ಇದು ಎಕ್ಸ್ಕ್ಲೂಸಿವ್ ಫ್ರಮ್ ಮೈಸೂರು. ಸೊ ನಮ್ಮವರೇ ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ನಾವು ಹೆಂಗೆ ಕೇಳ್ತಿರೋ ಕಾನ್ಸೆಪ್ಟಲ್ಲಿ ನಾವು ಹೆಂಗೆ ಡ್ರಾಯಿಂಗ್ ಮಾಡ್ಕೊಡ್ತಿರೋ ಅದೇ ಥರ ಮಾಡ್ತಾರೆ. ಕಾರ್ವಿಂಗ್ಸ್ ಇರ್ಬೋದು, ಇಲ್ಲಾಂದರೆ ಈ ಫಿನಿಶ್ ಆಗಿರ್ಬೋದು. ಇದು ಮ್ಯಾಟ್ ಪಾಲಿಷ್ ಅಂತಾರೆ ಇದಕ್ಕೆ, ಗ್ಲಾಸ್ ಇಲ್ದಿರ ಮ್ಯಾಟ್ ಪಾಲಿಶು. ಸೊ ಅದೇ ಇದಕ್ಕೆ ಹೊಸ ಲುಕ್ ಕೊಡೋದು. ಈ ವರ್ಕೆಲ್ಲ ಕಲರ್ ಪೇಂಟ್ ಎಲ್ಲ ಇದು ಯೂಶ್ವಲಾಗಿ ಪೀಪಲ್ಗೆ ವುಡ್ ಮೇಲೆ ಪೇಂಟ್ ಮಾಡಿ ಇನ್ಲೇ ಮಾಡ್ತಾರೆ ಅಂತಾರೆ. ಬಟ್ ಆ್ಯಕ್ಚುಲಿ ಇಟ್ಸ್ ಎ ವುಡ್, ಡಿಫ್ರೆಂಟ್ ಕಲರ್ ವುಡ್ ಹ್ಯಾಸ್ ಬೀನ್ ಕಟ್ ಇನ್ ಟು ಪೀಸಸ್ ಆ್ಯಂಡ್ ಜಾಯಿಂಟ್ ಆ್ಯಂಡ್ ಮೇಡ್ ಆಸ್ ಅನ್ ಇನ್ಲೇ ವರ್ಕ್. ಸೊ ಇದು ಡ್ಯೂರಬಿಲಿಟಿನೂ ಅಷ್ಟೇ 200 years 300 yearsವರೆಗೂ ಈ ಕಾಟ್ ಇರುತ್ತೆ. ಟರ್ಮೈಟ್ಸ್ ಕ್ಯಾಚಿಂಗ್ ಇದೇ ಇರಲ್ಲ ಅನ್ಲೆಸ್ ಯು ಹ್ಯಾವ್ ಎ ವೈಟ್ ವುಡ್. ಇದರಲ್ಲಿ ವೈಟ್ ವುಡ್ ಇಲ್ಲ, ಕಂಪ್ಲೀಟ್ 100% ರೋಸ್ ವುಡ್ ಇದು. ಇದನ್ನು ಕೋಸ್ಟಲ್ ಬೆಡ್ ಅಂತಾರೆ. ಇದು ಯಾಕಂದರೆ ಪೋಲ್ಸ್ ಇರೋದಕ್ಕೋಸ್ಕರ. ಇದು ಮೊಸ್ಕಿಟೋ ನೆಟ್ಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೆಕೋರೇಟಿವ್ಗಾದರೂ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಅವರ್ ಸ್ಟೋರ್ಸ್ ಎಕ್ಸ್ಕ್ಲೂಸಿವ್ ಕಾಟ್ ಪ್ರಾಡಕ್ಟ್, ಒನ್ ಆಫ್ ದಿ ಪ್ರಾಡಕ್ಟ್ ಆನ್ ವುಡ್ ಮೈಸೂರು, ಫ್ರಮ್ ಮೈಸೂರು. ಇದು ಎಕ್ಸ್ಕ್ಲೂಸಿವ್ ಟ್ಯಾಂಜೂರ್ ವರ್ಕು, ಕಸ್ಟಮೈಸ್ಡ್ ವರ್ಕ್ ಮಾಡಿರೋದು ಕಸ್ಟಮರ್ಗೆ. ಯೂಶ್ವಲಾಗಿ ಇದು ಕಸ್ಟಮರ್ಸು ರೆಡಿಮೇಡ್ ತೊಗೊತಾರೆ. ಇನ್ಸ್ಟೆಡ್ ಆಫ್ ದಟ್ ನಾವೇನು ಮಾಡ್ತಾಯಿದ್ದೀರಿ ಅಂದರೆ ಕಸ್ಟಮೈಸ್ ಮಾಡ್ಕೊಡ್ತೀರಿ. ಸೊ ದೇ ನೋ ದಟ್ ದಿ ಸೈಜ್ ಎವ್ರಿಥಿಂಗ್ ಫಿಟ್ಸ್ ಇನ್ ದೇರ್ ಟೆಂಪಲ್ ಮಂದಿರ್. ಸೊ ಇದೊಂದು ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್, ಒನ್ ಆಫ್ ಅವರ್ ರಿನೋಡ್ ಕಸ್ಟಮರ್ಗೆ ಮಾಡಿರೋದು. ಇದು 5 feet into 4.5 feet ಇದೆ. ಸೊ ಅವ್ರಿಗೆ ಫುಲ್ ಫ್ಯಾಮಿಲಿ ಫೋಟೋ ಬೇಕಂದರು. ಸೊ ಇದು ಬಂದು 3D ಮಾಡಲ್ಲು, ಇನ್ನೆಲ್ಲ ಫ್ಲ್ಯಾಟ್ ಮಾಡಲಲ್ಲಿ ಮಾಡಿರೋದು. ಇದು ಎಕ್ಸ್ಕ್ಲೂಸಿವ್. ಇದು ರೇಂಜ್ 3.5 to 4.5 lakhs ರೇಂಜಲ್ಲಿ ಮಾಡ್ಕೊಡ್ತೀರಿ. ಇಷ್ಟು ದೊಡ್ಡದು. ನಾರ್ಮಲಾಗಿ ನಿಮಗೆ ಚಿಕ್ಕದು ಬೇಕಂದರೆ ಸ್ಟಾರ್ಟ್ಸ್ ಫ್ರಮ್ 3,500 to ಲೈಕ್ 10 lakhs 20 lakhs ಹೋಗುತ್ತೆ. ಇದು ಸೈಜ್ ಮೇಲೆ ಆ್ಯಂಡ್ ಫ್ರೇಮ್ ಮೇಲೆ ಹೋಗುತ್ತೆ. ಇದು ಟೀಕುಡ್, ಎಕ್ಸ್ಕ್ಲೂಸಿವ್ ಟೀಕುಡ್ ಹಾಕಿ ಅದ್ರ ಮೇಲೆ ರೋಸ್ವುಡ್ ಪಾಲಿಷ್ ಮಾಡಿದ್ದೀರಿ. ಕಸ್ಟಮರ್ಗೆ ಯಾವ ಟೈಪ್ ಬೇಕೋ ನಾವು ಆ ಟೈಪ್ ಕೊಡ್ತೀರಿ. ಇದರಲ್ಲಿ ಈ 22 carat ಗೋಲ್ಡ್ ಫಾಯಿಲ್ ಯೂಸ್ ಮಾಡಿರೋದು. ಓಕೆ, ಇದು ತಾಂಜೂರು. ಸೇಮ್ ಅಗೇನ್ ನೀವು ಒರಿಸ್ಸಾದು ಕವರ್ ಮಾಡಿದ್ರಲ್ಲ, ಅದೊಂದು ಒರಿಸ್ಸಾ. ಎಕ್ಸ್ಕ್ಲೂಸಿವ್ ಕಾಫಿ ಟೇಬಲ್ಲು. ಇದು ಒನ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟರ್ಸ್ ಐಡಿಯಾ ವಾಸ್ ದಿಸ್. ಸೊ ವಿ ಟರ್ನ್ ದಟ್ ಟು ಬಿ ಎ ಟ್ರೆಡಿಷ್ನಲ್ ಕಾಫಿ ಟೇಬಲ್. ಅವ್ರು ಎಲ್ಲ ಥರ 2-3 ಡಿಸೈನ್ಸ್ ನೋಡಿ ಕಾಂಬಿನೇಷನಲ್ಲಿ ಒಂದು ಕಾಫಿ ಟೇಬಲ್ ನಮ್ಗೆ ಮಾಡೋಕ್ಕೆ ಹೇಳಿದ್ರು. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ವಿಚ್ ಹಸ್ ಕಮ್ ಔಟ್ ಆ್ಯಂಡ್ ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ವಿತ್ 4 chairs. ಸೊ ಅಗೇನ್ ಇದೆಲ್ಲ ಮೊಸೈಕ್ ಟೈಲ್ಸು, ಬ್ರಾಶ್ ಇನ್ಲೇ ವರ್ಕ್ ಮಾಡಿರೋದು. ದೆನ್ ಕಾರ್ವಿಂಗ್ಸ್ ಮಾಡಿದ್ದೀರಿ. ಇದು ಸೀಸಮ್ ವುಡ್, ಎಕ್ಸ್ಕ್ಲೂಸಿವ್ ಸೀಸಮ್ ವುಡ್ಡು. 5 variants ಬರ್ತೈತಿ ಈ ಟೇಬಲಲ್ಲಿ. ಸೊ ಇಟ್ ಕಮ್ಸ್ ವಿತ್ 4 chairs. ಸೊ ವೇರ್ ಯು ಕ್ಯಾನ್ ಡ್ರ್ಯಾಗ್ ಆ್ಯಂಡ್ ಯೂಸ್ ಆಸ್ ಎ ಮಿನಿ ಡೈನಿಂಗ್ ಟೇಬಲ್ ಆರ್ ಎ ಕಾಫಿ ಟೇಬಲ್ ಇದು. ಸೊ ಇದ್ರ ಮೇಲೆ 10 mm ಟಫ್ ಆ್ಯಂಡ್ ಗ್ಲಾಸ್ ಹಾಕ್ಕೊಡ್ತೀರಿ. ಸೊ ದಟ್ ಸ್ಕ್ರ್ಯಾಚ್ ಪ್ರೂಫ್, ಹೀಟ್ ರೆಸಿಸ್ಟೆಂಟ್ ಎಲ್ಲ ಇರ್ತೈತೆ ಇದು ಕಾಫಿ ಟೇಬಲ್. ಗಾನಾ ಟೀ ಕುಡಿಂದ ಮಾಡಿರೋದು ಕಾರ್ವಿಂಗ್ ಆ್ಯಂಡ್ ಕಾರ್ವ್ಡ್ ಜೂಲಾ. ಸೊ ಈ ಜೂಲಾಸಲ್ಲೂ ರೇಂಜಸ್ ಸ್ಟಾರ್ಟ್ಸ್ ಫ್ರಮ್ 80,000 ರೇಂಜಸ್ ಸ್ಟಾರ್ಟ್ ಆಗುತ್ತೆ. ಇದು ಬಂದು 3 seater ಇದು. ಸೊ 5 feet ಮತ್ತು 2 into 5 feet ಸೀಟರು ವಿತ್ ಬ್ರಾಸ್ ಚೈನ್ಸ್ಗೆ ನಾವು ಲ್ಯಾಕರ್ ಮಾಡಿದ್ದೀರಿ. ಸೊ ದಟ್ ಆಕ್ಸಿಡೈಸ್ ಆಗೋಲ್ಲ. ನೀವು ಕೈ ಹಿಡ್ಕೊತಾ ಇದ್ರೂ ನಿಮಗೆ ಇಲ್ಲಿ ಕೈ ಹಿಡ್ದು ನಿಮಗೆ ಗಲೀಜಾಗಲ್ಲ. ಯಾಕಂದರೆ ಇದು ಆಲ್ರೆಡಿ ವಿ ಹ್ಯಾವ್ ಲ್ಯಾಕರ್ ಮಾಡಿದ್ದೀರಿ. ಸೊ ಫೈನ್ ಕಾರ್ವಿಂಗ್ಸ್ ವಿತ್ ಎಲಿಫೆಂಟ್ ಹೆಡ್ಸ್ ಆನ್ ದಿ ಟಾಪ್. ಸೊ ನಿಮಗೆ ಇದು ಕಸ್ಟಮೈಸು ಮಾಡಿಕೊಡ್ತೀರಿ. ಇವಾಗ ಒನ್ ಆಫ್ ದಿ ಎಕ್ಸ್ಕ್ಲೂಸಿವ್ ಕಸ್ಟಮರ್ಗೆ ನಾವು ಸಿಲ್ವರ್ ಲೇಪನ ಮಾಡಿಕೊಡ್ತಾ ಇದ್ದೀರಿ ಇದಕ್ಕೆ. ಸೊ ಅರೌಂಡ್ 8.5 kgs ವಿ ಆರ್ ಸ್ಪೆಂಡಿಂಗ್ ಸಿಲ್ವರ್ ಆನ್ ದಿ ಜೂಲಾ ಸೀಟ್ಸ್ ಆ್ಯಂಡ್ ವಿ ಆರ್ ಮೇಕಿಂಗ್ ಇಟ್. ಸೊ ನಿಮ್ಗೆ ಏನಾದರೂ ಆ ಥರ ಕಸ್ಟಮೈಸ್ ಬೇಕಂದರೆ ನಮ್ಮದು ಗೊಂಬೆ ಮನೆ ಇನ್ HSR at 19th Main ನಮ್ಮ ಹತ್ರ ಬಂದು ನೀವು ಆರ್ಡರ್ಸ್ ಕೊಡ್ಬೋದು. ಸೊ ದಟ್ಸ್ ದಿ ಎಕ್ಸ್ಕ್ಲೂಸಿವ್ ಆಫ್ ದಿಸ್ ಜೂಲಾಸ್, ಕ್ರ್ಯಾಡಲ್ಸ್ ಎಲ್ಲನೂ ಮಾಡ್ಕೊಡ್ತೀರಿ ಇದರಲ್ಲಿ. 2 seaters, 3 seaters, 5 seaters. ಸೊ ಬೇಸ್ಡ್ ಆನ್ ದ್ಯಾಟ್ ವಿಲ್ ಮೇಕ್ ದಿಸ್ ಇನ್ ಗಾನಾ ಟೀಕುಡ್. ಇಲ್ಲ ನಿಮಗೆ ಸ್ಪೆಸಿಫಿಕ್ ಹುಣಸೂರು ಟೀಕ್ ಬೇಕಂದರೆ ಹುಣಸೂರು ಟೀಕ್ ಆಗುತ್ತೆ. ಸೊ ಅಗೇನ್ ವಿ ಥಿಂಕ್ ಇವಾಗ ನಿಮ್ಮ ಪಾಕೆಟ್ ಫ್ರೆಂಡ್ಲಿ ಇರಬೇಕು,
ನಿಮಗೆ ಜೂಲನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಥರದ್ದು ಹೋಗ್ಬೋದು. ಇಲ್ಲ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ವುಡ್ ಹಾಕ್ಸ್ತೀನಿ ಅನ್ನೋದ್ರೆ ರೋಸ್ ವುಡ್ಗೋಬೋದು, ಇಲ್ಲ ಟೀಕ್ ವುಡ್ಗೋಬೋದು. ಸೊ ಇದು ಬಂದು ಬಾರ್ ಯೂನಿಟು. ನಾವು ಏನು ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಯೂಸ್ಡ್ ಲೈಕ್ ಓಲ್ಡ್ ಕಾನ್ಸೆಪ್ಟ್ ಇದು ಸ್ಕೂಟರು ಬಜಾಜ್ ಸೂಪರ್ ಅಂತ. ಸೊ ಈ ಸ್ಕೂಟರ್ನ ನಾವು ವಿ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಬಾರ್ ಯೂನಿಟ್. ಇಲ್ಲೆಲ್ಲ ಕ್ಲೀನಾಗಿ ಬಾಟಲ್ಸ್ ಎಲ್ಲ ಜೋಡಿಸ್ಕೊಬೋದು. ಯು ಕ್ಯಾನ್ ಇವನ್ ಹ್ಯಾಂಗ್ ದ ಬಾಟಲ್ಸ್ ಇಲ್ಲೆಲ್ಲ. ಮತ್ತು ದಿಸ್ ಈಸ್ ಒನ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ಇದೇ ಥರ ನಮ್ಮಲ್ಲಿ ಇನ್ನು ಬೈಕ್ನಲ್ಲಿದೆ. ಮತ್ತು ವಿ ಹ್ಯಾವ್ ಹಾಫ್ ಸ್ಕೂಟರ್, ಅದನ್ನು ಬ್ರೇಕ್ಫಾಸ್ಟ್ ಟೇಬಲ್ ಥರನೂ ಯೂಸ್ ಮಾಡ್ಕೊಬೋದು. ಸೊ ಇನ್ನೊಂದು ಹೇಳಿದ್ನಲ್ಲ, ಸೊ ದಟ್ ವಾಸ್ ಅಬೌಟ್ ಬಜಾಜ್ ಸೂಪರು. ಮತ್ತು ಇದು ಇಂಡಿಯಾನ ಬೈಕ್ ಅಂದ್ಬಿಟ್ಟು. ಸೊ ಈ ಬೈಕ್ ಮಾಡಲು ತೊಗೊಂಡು ಈ ಬೈಕ್ನೂ ವಿ ಮಾಡಿಫೈಡ್ ಇಟ್. ಇದೆಲ್ಲ ಎಲ್ಲ ಸ್ವಲ್ಪ ರಿಯಲ್ಲು ಇದೆ. ಮತ್ತು ವಿ ಹ್ಯಾವ್ ಯೂಸ್ ದಿಸ್ ಯುಟೆನ್ಸಿಲ್ಸ್ ಆ್ಯಸ್ ವೆಲ್ ಟು ಲುಕ್ ಇಟ್ ಆ್ಯಸ್ ಎ ಬೈಕ್ ಇಂಜಿನ್ ಆ ಥರ ಎಲ್ಲ. ಮತ್ತು ಇಲ್ಲೂ ಆ್ಯಸ್ ಐ ಟೋಲ್ಡ್ ಬಾರ್ ಯೂನಿಟ್ಗೆ ಬಾಟಲ್ಸ್ ಇಟ್ಕೋಬೋದು ಮತ್ತು ಹ್ಯಾಂಗ್ ಮಾಡ್ಬೋದು ಇಲ್ಲೆಲ್ಲ. ಮತ್ತು ಇಲ್ಲಿ ಸೊ ಕ್ಯಾನ್ ಬಿ ಯೂಸ್ ಆಸ್ ಎ ಬ್ರೇಕ್ಫಾಸ್ಟ್ ಟೇಬಲ್ ಆ್ಯಂಡ್ ಬೇಸಿಕಲಿ ಎಕ್ಸ್ಕ್ಲೂಸಿವ್ ಬಾರ್ ಸೆಕ್ಷನ್ ಥರ ಇರುತ್ತೆ ಇದು. ಸೊ ಇನ್ನೊಂದು ಸ್ಕೂಟರು ಇದು. ಸೊ ಇದು ಬಜಾಜ್ ಸೂಪರ್ದೇನೆ. ಇದನ್ನು ಹೇಗೆ ಮಾಡಿಫೈ ಮಾಡಿದ್ದೀವಿ ಅಂದರೆ ಇಟ್ಸ್ ಲೈಕ್ ಹಾಫ್ ಆಫ್ ದ ಸ್ಕೂಟರ್ ಅಷ್ಟೇ. ಸೊ ಇಲ್ಲಿ ಒಂದು 6 ಬಾಟಲ್ಸ್ ಇಟ್ಕೊಬೋದು. ಮತ್ತು ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಕಿಚನ್ ಆ್ಯಸ್ ವೆಲ್. ಸೊ ಬ್ರೇಕ್ಫಾಸ್ಟ್ ಟೇಬಲ್ ಥರ ಇಟ್ಸ್ ಎ ಯೂನಿಕ್ ಕಾನ್ಸೆಪ್ಟ್. ಡೈನಿಂಗ್ ಟೇಬಲ್ ಬದಲು ಇದನ್ನು ಕಿಚನಲ್ಲಿ ಯೂಸ್ ಮಾಡಿದ್ರೆ ಇಟ್ ಗಿವ್ಸ್ ಎ ರಿಯಲ್ ಯೂನಿಕ್ ಲುಕ್ ಆ ಥರ ಇರುತ್ತೆ.